ಗ್ರಾಮಸ್ಥರು ಹುಬ್ಳಿಯಿಂದ ಯಾರ್ಯಾರು ಬಂದಿದ್ದೀರಾ ನಿಮ್ಮೆಲ್ಲರ ಪಾದಕ್ಕೂ ನಂದು ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ನಿಮ್ಮನ್ನು ನೋಡಿ ನನಗೆ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು ಬಸವರಾಜ ಸಾಹೇಬರು ಅಲ್ಲ ಸರ್, ಅವರು ಸ್ವಾಗತ. ಯರಗೆರೆ ತಾಲೂಕು ಹೋರಾಟ ಸಮಿತಿಯಿಂದ ನಮಗೆ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಯರಗೆರೆ ತಾಲೂಕು ರಚನೆ ಹೋರಾಟ ಸಮಿತಿಗೆ, ಯರಗೆರೆ ತಾಲೂಕು ರಚನೆ ಹೋರಾಟ ಸಮಿತಿಗೆ, ಯರಗೆರೆ ಹೋಬಳಿಯನ್ನು ತಾಲೂಕು ಘೋಷಣೆ ಮಾಡಲೇಬೇಕು. ಯರಗೆರೆ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು. ಯರಗೆರೆ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು. ಹೋರಾಟಕ್ಕೂ ಎಲ್ಲ ತ್ಯಾಗಕ್ಕೂ ಸಿದ್ಧನಿದ್ದೇನೆ ಅಂತಕ್ಕಂಥ ಮೊಟ್ಟ ಮೊದಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಕಲಿಯುಗದ ಕಾಮಧೇನು ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಇಡೀ ಜಗತ್ತಿಗೆ ಏನನ್ನ ಕೇಳ್ತಾರೆ ಅದನ್ನ ಕೊಡ್ತಕ್ಕಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ನಮ್ಮ ಯರಗೆರೆ ಕ್ಷೇತ್ರ ಅಂದ್ರೆ ಅಷ್ಟೇ ಯಾಕೆ ಇಡೀ ಕರ್ನಾಟಕಕ್ಕೆ ಮುಕ್ಕಾಲು ಭಾಗ 70% ಇವತ್ತು ಏನು ಇಡೀ ಬೆಂಗಳೂರಿನವ್ರು ಏನು ಇವತ್ತು ವಿದ್ಯುತ್ ತಗೊಂತಾರಲ್ಲ ಅದನ್ನ ಕೊಡ್ತಕ್ಕಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ನಮ್ಮ ಏನು ಇದೇ ಯರಗೆರೆ ಕ್ಷೇತ್ರ ಬಂಧುಗಳೇ. ಹಾಗೇನೆ ಇಡೀ ಕರ್ನಾಟಕಕ್ಕೆ ಕೇವಲ ವಿದ್ಯುತ್ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ನಾಡಿಗೆ ಜಗತ್ತನ್ನ ಕೊಡ್ತಕ್ಕಂಥ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದೇ ನಮ್ಮ ರಾಯಚೂರು ಜಿಲ್ಲೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ನಮ್ಗೆ ಇವತ್ತು 2 ನದಿಗಳಿದಾವೆ. ಒಂದ್ ಕಡೆ ಕೃಷ್ಣಾ ನದಿ ಇದೆ, ಒಂದ್ ಕಡೆ ತುಂಗಭದ್ರಾ ನದಿ ಇದೆ, ಒಂದ್ ಕಡೆ ತೆಲಂಗಾಣ ರಾಜ್ಯ ಇದೆ, ಇನ್ನೊಂದ್ ಕಡೆ ನಮ್ಗೆ ಆಂಧ್ರ ಪ್ರದೇಶ ಇದೆ. ಅಷ್ಟೆಲ್ಲ ಗಡಿ ಇತ್ತಿರ್ತಕ್ಕಂಥ ಇವತ್ತು ನಮ್ಮ ರಾಯಚೂರು ತಾಲೂಕಿಗೆ ವಿಭಜನೆ ಮಾಡಿ ಯರಗೆರೆ ತಾಲೂಕನ್ನ ಮಾಡಬೇಕಂತ ಹೇಳಿ ಹಲವಾರು ದಶಕಗಳಿಂದ ಸನ್ಮಾನ್ಯ ನಿಜಾಮುದ್ದೀನ್ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಬಹುಶಃ ಯಾರು ಇದನ್ನ ಇವತ್ತು ಊಹೆ ಕೂಡ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಇವ್ರೇನಪ್ಪ ಅಲ್ಲೇ ಯರಗೆರೆ ಸ್ಟ್ರೈಕ್ ಮಾಡ್ತಾರ, ಬಹಳ ಅಂದ್ರೆ ರಾಯಚೂರಾಗ ಸ್ಟ್ರೈಕ್ ಮಾಡ್ತಾರಂತ. ಇವತ್ತು ಇಡೀ ಕರ್ನಾಟಕದ ರಾಜಧಾನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಕ್ಕಂಥ ಬೆಂಗಳೂರಿಗೆ ಇವತ್ತು ಈ ಹೋರಾಟ ಬಂದಿದೆ. ನಾವು ಉತ್ತರ ಕರ್ನಾಟಕ ಜನ, ಅದರಲ್ಲಿ ವಿಶೇಷವಾಗಿ ಗಂಡು ಮೆಟ್ಟಿನ ನಾಡು ರಾಯಚೂರಿನ ಜನ ಪ್ರವಾಹಕ್ಕೆ ಎದೆಯನ್ನ ಕೊಡ್ತೀವಿ ಹೊರತು ಪೆನ್ನನ್ನು ತೋರಿಸೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾವು ಇವತ್ತು ನಮ್ಮ ಹಕ್ಕನ್ನ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಿದ್ದೀವಿ, ವಿನಂತಿಯನ್ನ ಮಾಡ್ಕೊಳ್ತಿದ್ದೀವಿ. ಸನ್ಮಾನ್ಯ ಕಂದಾಯ ಮಂತ್ರಿಗಳು ಬಹಳ ನಿಷ್ಠ ಮಂತ್ರಿಗಳು. ನನಗೆ ವೈಯಕ್ತಿಕವಾಗಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮೇಲೆ ಬಹಳ ಅಪಾರವಾಗಿರ್ತಕ್ಕಂಥ ನನಗೆ ಗೌರವ ಇದೆ. ಯಾಕಂದ್ರೆ ಆ ರೀತಿ ಅವರು ಆಡಳಿತವನ್ನು ನಡೆಸ್ತಾರೆ. ನಿಮ್ಮಲ್ಲಿ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತಾ, ಆ ರಾಯಚೂರು ಗ್ರಾಮೀಣದ ಒಬ್ಬ ಶಾಸಕನಾಗಿ ಹಿಂದೆ ಆಯ್ಕೆಯಾಗಿ ಇವತ್ತು ಏನು ಒಂದು ವಿರೋಧ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಕೂಡ ನಿಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಸನ್ಮಾನ್ಯ ಕಂದಾಯ ಮಂತ್ರಿಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಮನವಿ ನ್ಯಾಯಯುತವಾಗಿರ್ತಕ್ಕಂಥ ಮನವಿ ಇದೆ. ಯಾಕಂದ್ರೆ ಭೌಗೋಳಿಕವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 2ನೇ ದೊಡ್ಡ ಕ್ಷೇತ್ರ ಯಾವ್ದಾದ್ರು ಇದೆ, ಅದು ರಾಯಚೂರು ಗ್ರಾಮಾಂತರ ಕ್ಷೇತ್ರ. ರಾಯಚೂರು ಜಿಲ್ಲೆಯ ಯರಗೆರೆ ತಾಲೂಕು ರಚನೆಯ ಹೋರಾಟ ಸಮಿತಿಯ ಪರವಾಗಿ ರಾಜಧಾನಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಯರಗೆರೆ ತಾಲೂಕು ರಚನೆ ಘೋಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಹಕ್ಕನ್ನು, ನಮ್ಮ ಕೂಗನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿಧಾನಸೌಧಕ್ಕೆ ತಲುಪಲು ಮತ್ತು ಅದರ ಜೊತೆಯಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಬೇಕಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿಯೇ ನಾವು ಮುಖ್ಯವಾಗಿ ರಾಯಚೂರು ಜಿಲ್ಲೆಯು ಗ್ರಾಮೀಣ ಭಾಗದ ನಾವು ಒಂದು ಹಕ್ಕೊತ್ತಾಯ, ಗ್ರಾಮೀಣ ಭಾಗದಲ್ಲಿಯೇ ನಮ್ಮ ಯರಗೆರೆ ಗ್ರಾಮದಲ್ಲಿಯೇ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಸಹಿತ ಇದೆ. ಆ ಒಂದು ಉದ್ದೇಶಕ್ಕೆ ನಮ್ಮ ಯರಗೆರೆ ಸೀಮಾಂತರದ ಜಮೀನಿನಲ್ಲಿ ಇರುವುದರಿಂದ ಅದರ ಜೊತೆಯಲ್ಲಿಯೇ ನಮ್ಮ ಯರಗೆರೆ ಹೋಬಳಿ ಗ್ರಾಮವು ತಾಲೂಕಾ ಕೇಂದ್ರ ಆಗಲಿಕ್ಕೆ ಎಲ್ಲ ರೀತಿಯ ಅರ್ಹತೆಗಳು ಇದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಸುಮಾರು
250 ಎಕರೆ ಜಮೀನು ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೇವೆ. ಇನ್ನೂ 326 ಎಕರೆ ಜಮೀನು ಸರ್ಕಾರಿ ಜಮೀನು ಲಭ್ಯ ಇರುವುದರಿಂದ ಈ ಒಂದು ನಮಗೆ ಮುಖ್ಯವಾದಂಥ ಒಂದು ಅಸ್ತ್ರ ಅಂಥೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಅದರ ಜೊತೆಯಲ್ಲಿಯೇ ಶೈಕ್ಷಣಿಕವಾಗಿ ನಾವು ಬಲಪಡಿಸಬೇಕಪ್ಪ ಅಂತಂದರೆ ನಮ್ಮ ತಾಲೂಕು ಯರಿಗೆರಾಗಲೇಬೇಕು. ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹಲವಾರು ರೀತಿಯ ಈ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಂತೇಳಿ ಒಂದು ವೇಳೆ ಸರ್ಕಾರ ಇದಕ್ಕೆ ನಮ್ಮ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಎಲ್ಲ ಏನಪ್ಪ ಅಂದರೆ ನಾವಿದ್ದೇವೆ. ಇದಕ್ಕೆ ಯಾವುದೇ ರೀತಿಯಿಂದ ನಾವು ಹಿಂಜರಿಯುವ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ನಿರಂತರವಾಗಿರುತ್ತದೆ ಅಂತೇಳಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಿಕೊಳ್ತಾ ಇದ್ದೇವೆ. ತಾಲೂಕು ಹೋರಾಟ ಸಮಿತಿಗೆ ಇವತ್ತು ತಾಲೂಕು ಮಾಡಕ್ಕೆ ರಾಯಚೂರು ಸುತ್ತಮುತ್ತ ಹಳ್ಳಿ ಹೋಬಳಿ ಗ್ರಾಮದಿಂದ ಎಲ್ಲರೂ ಜನರು ಬಂದಿದ್ದಾರೆ. ಇವರಿಗೆ ನಾನು ಬೆಂಬಲವಾಗಿ ನಿಂತಿದ್ದೀನಿ. ಕಲಾವಿದೆಯಾಗಿ ಸಮಾಜ ಸೇವಕಿಯಾಗಿ ನಾನು ಕೂಡ ಬೆಂಬಲವಾಗಿ ನಿಂತಿದ್ದೀನಿ. ಅವ್ರು ಯಾವತ್ತು ಕರೆದ್ರು ನಾನು ಇವ್ರಿಗೆ ಬೆಂಬಲವಾಗಿ ನಿಂತಿರ್ತೀನಿ. ಗ್ರಾಮ ಇವತ್ತು ತಾಲೂಕಾದ್ರೆ ಎಲ್ಲ ರೀತಿಯಿಂದನೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ಫಸ್ಟು ಶಿಕ್ಷಣವಾಗಿ ಹೆಲ್ಪ್ ಆಗುತ್ತೆ. ಶಿಕ್ಷಣ ಒಂದು ಹೆಲ್ಪ್ ಆಯಿತು ಅಂದಿಸೇನೆ ಅಲ್ಲಿ ಆಟೋಮೆಟಿಕ್ ಆಗಿ ಕಾಲೇಜು, ಸ್ಕೂಲ್ಸು, ಹಾಸ್ಪಿಟಲ್ಸು ಎಲ್ಲ ಬರುತ್ತೆ. ಸೊ ಅದು ಒಂದು ಇಂಪ್ರೂವ್ ಆಗಿದ ತಕ್ಷಣನೇ ಆರ್ಥಿಕವಾಗಿ ಇಂಪ್ರೂವ್ ಆಗುತ್ತೆ. ಆರ್ಥಿಕವಾಗಿ ಇಂಪ್ರೂವ್ ಆದರೆ ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅನಿಸುತ್ತೆ, ನನ್ನ ಭಾವನೆ. ಇವರು ಕೂಗು ಆದಷ್ಟು ಬೇಗ ಸರ್ಕಾರ ಕಣ್ಣಿಗೂ ಕಾಣಿಸ್ಲಿ, ಸರ್ಕಾರ ಕಿವಿನೂ ಸ್ವಲ್ಪ ಬೇಗ ಓಪನ್ ಆಗಲಿ ಅಂತ ನಾನು ಇದರಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಗ್ರಾಮ ಪಂಚಾಯತಿ 78 ಗ್ರಾಮಗಳು ಬರ್ತವೆ. ಇವತ್ತು ಯರಿಗೇರ ತಾಲೂಕು ಆಗ್ಬೇಕನ್ನೋದೇ ಎಲ್ಲರ ಒಂದು ಗುರಿಯಾಗಿದೆ. ಯರಿಗೇರ ತಾಲೂಕು ಆಗ್ಬೇಕು, ಯಾಕಂದ್ರೆ 20 ಕಿಲೋಮೀಟರ್ ರಾಯಚೂರು ಇದೆ. ತಹಸೀಲ್ ಆಫೀಸ್ ಇರ್ಬೋದು, ಬೇರೆ ಬೇರೆ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಇಲ್ಲ. ಹೀಗಾಗಿ ಯರಿಗೇರ ಬಹುದಿನಗಳ ಕನಸಿದೆ. ಯರಿಗೇರದಲ್ಲಿ ನಾವು ತಾಲೂಕು ಆಗಲೇಬೇಕೆಂದು ಈಗಾಗಲೇ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿರುವ ಜನಪ್ರತಿನಿಧಿಗಳಿಗೆ, ಶಾಸಕರು, ಸಂಸದರು, ವಿಧಾನಸಭಾ ಸದಸ್ಯರಿರ್ಬೋದು, ಎಲ್ಲರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಇವತ್ತು ಬೆಂಗಳೂರು ಚಲೋ ಅಂತಂದು ಇವತ್ತು ಇಲ್ಲಿ ಸುಮಾರು ಒಂದು 500ಕ್ಕೂ ಅಧಿಕ ಜನ ರೈತಾಪಿ ವರ್ಗದವರೇ ಜಾಸ್ತಿ ಬಂದಿದ್ದಾರೆ. ಇದೊಂದು ಪಕ್ಷಾತೀತ ಹೋರಾಟ ಆಗಿದೆ. ಈ ಹೋರಾಟ ನಿರಂತರವಾಗಿ ನಡೀತದೆ. ಎಲ್ಲಿವರೆಗೆ ಅಂದರೆ ನಮ್ಮ ಯರಿಗೇರ ತಾಲೂಕು ಆಗುವವರೆಗೂ ನಮ್ಮ ಹೋರಾಟ ನಿಲ್ಲದು. ಈ ಹೋರಾಟಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ಯುವಕರೆಲ್ಲ ಸೇರಿ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತಿನ ಹೋರಾಟದ ಮೂಲಕ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಅವರು ಸಹ ಈಗಾಗಲೇ CM ಅವರಿಗೆ ಹೇಳಿದ್ದಾರೆ. ನಾವು ಅವ್ರ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೀವಿ.